ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ತಿರುಪತಿ ಲಡ್ಡು ವಿವಾದ ದೇಶಾದ್ಯಂತ ಇನ್ನೂ ಚರ್ಚೆ ಆಗ್ತಾ ಇದೆ. ಆಂಧ್ರ ಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ್ ಸರ್ಕಾರದಲ್ಲಿ ಲಡ್ಡು ಮಾಡಲು ಬಳಸಿದ ತುಪ್ಪದಲ್ಲಿ ದನ ಹಾಗೂ ಹಂದಿಯ ಕೊಬ್ಬು, ಮೀನಿನ ಎಣ್ಣೆ ಅಂಶ ಕಂಡು ಬಂದಿದೆ. ಇದನ್ನು TTD ಕೂಡ ಒಪ್ಕೊಂಡಿದೆ. ಅಲ್ಲದೆ ಪ್ರಸ್ತುತ ತಿರುಪತಿಯಲ್ಲಿ ತಿಮ್ಮಪ್ಪನ ಪ್ರಸಾದ ತಯಾರಿಸಲು ಕರ್ನಾಟಕದ ನಂದಿನಿ ತುಪ್ಪವನ್ನು ಬಳಸಲಾಗ್ತಿದೆ. ಈ ವಿವಾದದ ಬೆನ್ನಲ್ಲೇ ಶುದ್ಧತೆಯಲ್ಲಿ ಹೆಸರು ಮಾಡಿರುವ ನಂದಿನಿ ತುಪ್ಪಕ್ಕೆ ಇದೀಗ ಭಾರಿ ಬೇಡಿಕೆ ಬಂದಿದೆ. ಅಲ್ಲದೆ ಕರ್ನಾಟಕ ಸರ್ಕಾರ ನಂದಿನಿ ತುಪ್ಪ ಹಾಗೂ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ. ಹಾಗಿದ್ರೆ ಕರ್ನಾಟಕ ಸರ್ಕಾರ ಹೊರಡಿಸಿರೋ ಆದೇಶವೇನು? ಹಾಗೆ ನಂದಿನಿ ತುಪ್ಪದ ಬಗ್ಗೆ ಒಂದಿಷ್ಟು ವಿಷಯವನ್ನು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ದೇವಸ್ಥಾನಗಳಲ್ಲೂ ಲ್ಯಾಬ್ ಕಡ್ಡಾಯ. ಫ್ರೆಂಡ್ಸ್, ತಿರುಪತಿ ಲಡ್ಡು ವಿವಾದ ಒಂದು ಕಡೆ ರಾಷ್ಟ್ರಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ವಿವಾದ ಬೆನ್ನಲ್ಲೇ TTDಯಿಂದ ನಡೆಯಲ್ಪಡುವ ದೇವಾಲಯಗಳ ಪ್ರಸಾದವನ್ನು ಲ್ಯಾಬ್ ಟೆಸ್ಟ್ಗೆ ಕಳಿಸಿ ಚೆಕ್ ಮಾಡುವಂತೆ ಭಕ್ತಾದಿಗಳು ಆಗ್ರಹಿಸಿದ್ದಾರೆ. ಹಾಗೂ ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಪ್ರಸಾದವನ್ನು ಹಂಚಬಾರದು ಅಂತ ಮನವಿ ಮಾಡಿದ್ದಾರೆ. ಇದರಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ TTD ದೇವಸ್ಥಾನದ ಆಡಳಿತ ಮಂಡಳಿಗೂ ಲಡ್ಡು ಪ್ರಸಾದವನ್ನು ಲ್ಯಾಬ್ ಟೆಸ್ಟ್ಗೆ ಕಳಿಸುವಂತೆ ಮನವಿ ಮಾಡಲಾಗಿದೆ. ಅಲ್ಲದೆ ಇತ್ತ ಈ ವಿಷಯವಾಗಿ ಶ್ರೀ ರಾಮಸೇನೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದು, ಭಕ್ತರಿಗೆ ಈ ರೀತಿ ವಿಷಪೂರಿತ ಪ್ರಸಾದವನ್ನು ತಿನ್ನಿಸಿದ್ದಾರೆ. ಈ ವಿಷಯದ ಬಗ್ಗೆ FIR ಮಾಡಿ ಅದನ್ನು CBIಗೆ ತನಿಖೆ ಮಾಡಲು ಕೊಡಬೇಕು. ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲಿ ಲ್ಯಾಬ್ ವ್ಯವಸ್ಥೆ ಮಾಡಬೇಕು. ಇಲ್ಲವಾದರೆ ಶ್ರೀ ರಾಮಸೇನೆ ವತಿಯಿಂದ ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹೀಗೆ ದೇಶದ ಎಲ್ಲ ಕಡೆ ಆಕ್ರೋಶವಾಗ್ತಿದ್ರೆ, ಇನ್ನೊಂದು ಕಡೆ ನಂದಿನಿ ತುಪ್ಪಕ್ಕೆ ಭಾರಿ ಬೇಡಿಕೆ ಬಂದಿದೆ. ನಂದಿನಿ ತುಪ್ಪಕ್ಕೆ ಭಾರಿ ಬೇಡಿಕೆ. ತಿರುಪತಿ ಲಡ್ಡು ತಯಾರಿಕೆಗೆ ಬೆಲೆ ಜಾಸ್ತಿ ಅಂತ ಮಾಜಿ ಸಿಎಂ ಜಗನ್ಮೋಹನ್ ನಂದಿನಿ ತುಪ್ಪವನ್ನು ಕೈಬಿಟ್ಟಿದ್ರು. ಆದರೆ ನಂತರ ಬಂದ TDP ಸರ್ಕಾರ ಮತ್ತೆ ಹಳೆಯ ಪದ್ಧತಿಯನ್ನು ಮುಂದುವರಿಸಿದ್ದು ನಂದಿನಿ ತುಪ್ಪವನ್ನು ಖರೀದಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನಂದಿನಿ ತುಪ್ಪವನ್ನು ಮತ್ತಷ್ಟು ಪೂರೈಸುವಂತೆ KMFಗೆ TTD ಮನವಿ ಮಾಡಿದೆ. ಈ ವಿಷಯವನ್ನು ಇಮೇಲ್ ಮೂಲಕ KMFಗೆ ಮನವಿ ಸಲ್ಲಿಸಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ವಿವಾದದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಂದಿನಿ ತುಪ್ಪವನ್ನು ರಾಜ್ಯದ ದೇವಾಲಯಗಳಿಗೂ ಬಳಸುವಂತೆ ಸರ್ಕಾರ ಆದೇಶ ಹೊರಡಿಸಿದೆ. ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಅಡಿ ಬರುವ ಎಲ್ಲ ಅಧಿಸೂಚಿತ ದೇವಾಲಯಗಳಲ್ಲಿ ಸೇವೆಗಳಿಗೆ, ದೀಪಗಳಿಗೆ ಹಾಗೂ ಎಲ್ಲ ವಿವಿಧ ಪ್ರಸಾದ ತಯಾರಿಕೆಗೆ ಹಾಗೂ ದಾಸೋಹ ಭವನಗಳಲ್ಲಿ ಕಡ್ಡಾಯವಾಗಿ ನಂದಿನಿ ತುಪ್ಪವನ್ನು ಮಾತ್ರ ಬಳಸಬೇಕು. ದೇವಾಲಯಗಳಲ್ಲಿ ತಯಾರಾಗುವ ಪ್ರಸಾದಗಳಿಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು ಅಂತ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರು ಆದೇಶದಲ್ಲಿ ಸೂಚಿಸಿದ್ದಾರೆ. ಈ ವಿಷಯವನ್ನು KMF MD ಜಗದೀಶ್ ಕೂಡ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳ ಎದುರು ಮಾತಾಡಿರೋ ಜಗದೀಶ್, ರಾಜ್ಯದ ಮುಜರಾಯಿ ದೇವಾಲಯಗಳಿಗೆ ನಂದಿನಿ ತುಪ್ಪವನ್ನು ಪೂರೈಸಕ್ಕೆ ಸಿದ್ಧತೆ ನಡೆಸಲಾಗ್ತಿದೆ. ಜೊತೆಗೆ ಬೇರೆ ರಾಜ್ಯಗಳಿಂದಲೂ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಿದೆ. ಹೀಗಾಗಿ ಪ್ರತಿದಿನ 15 ಲಕ್ಷ ಲೀಟರ್ ಹಾಲಿನಿಂದ ತುಪ್ಪ ತಯಾರಿಸಲು ಸಿದ್ಧತೆ ನಡೆಯುತ್ತಿದೆ ಎಂದಿದ್ದಾರೆ. ಹಾಗೆ ತಿರುಪತಿಗೆ ಕಳಿಸುವ ನಂದಿನಿ ತುಪ್ಪದ ವಾಹನಗಳಿಗೆ ಸೂಕ್ತ ವ್ಯವಸ್ಥೆ ಮಾಡಲಾಗ್ತದೆ. ತಿರುಪತಿಗೆ ನಂದಿನಿ ತುಪ್ಪವನ್ನು ತೆಗೆದುಕೊಂಡು ಹೋಗುವ ವಾಹನಗಳಿಗೆ GPS ಟ್ರ್ಯಾಕ್, ಎಲೆಕ್ಟ್ರಿಕ್ ಡೋರ್ ವ್ಯವಸ್ಥೆ ಮಾಡಲಾಗ್ತಿದೆ ಅಂತ ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡಿರೋ ಅವರು, ನಂದಿನಿ ತುಪ್ಪವನ್ನು ಲ್ಯಾಬ್ ಟೆಸ್ಟ್ ಮಾಡಿದ ಬಳಿಕ ನಂದಿನಿ ತುಪ್ಪ ಸಪ್ಲೈ ಮಾಡಲಾಗ್ತಿದೆ. ಈ ಹಿಂದೆ ಇದ್ದ ಸರ್ಕಾರದ ಅವಧಿಯಲ್ಲಿ TTDಗೆ ನಂದಿನಿ ತುಪ್ಪವನ್ನು ಸಪ್ಲೈ ಮಾಡಿರಲಿಲ್ಲ. ಇದೀಗ TTD ಕೇಳಿದ್ದಕ್ಕೆ ನಂದಿನಿ ತುಪ್ಪವನ್ನು ಕಳಿಸ್ತಿದ್ದೇವೆ. ತಿಮ್ಮಪ್ಪನ ದಯೆಯಿಂದ ಇಂದು ಹೆಚ್ಚಿನ ತುಪ್ಪ ಪೂರೈಕೆ ಮಾಡ್ತಿದ್ದೇವೆ. ಇದು KMFಗೆ ಹಾಗೂ ರಾಜ್ಯಕ್ಕೆ ಹೆಮ್ಮೆಯ ವಿಷಯ ಅಂತ ಹೇಳಿದ್ದಾರೆ. KMF ಇತಿಹಾಸ. ಫ್ರೆಂಡ್ಸ್, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಿರೋ KMF ನಮ್ಮ ರಾಜ್ಯದ ಹೆಮ್ಮೆ ಅಂದರೆ ತಪ್ಪಾಗಲ್ಲ. ಇಂದು ಇಷ್ಟೊಂದು ಬೇಡಿಕೆ ಪಡೆಯುತ್ತಿರೋ KMFಗೆ 50 ವರ್ಷಗಳ ಇತಿಹಾಸವಿದೆ. ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಸಂಘ ಅಥವಾ KMF 1974ರಲ್ಲಿ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿ ಸ್ಥಾಪನೆಯಾಗಿತ್ತು.
10 ವರ್ಷಗಳ ಬಳಿಕ ಅಂದರೆ 1984ರಲ್ಲಿ ಇಂದಿನ KMF ಆಗಿ ಬದಲಾಗಿದೆ. ಇನ್ನು ನಂದಿನಿ ಬ್ರ್ಯಾಂಡ್ನ 1983ರಲ್ಲಿ ಪರಿಚಯಿಸಲಾಗಿದೆ. ಪ್ರಸ್ತುತ KMFನ ವಾರ್ಷಿಕ ಆದಾಯ ಸುಮಾರು 20,000 ಕೋಟಿ ರೂಪಾಯಿ ಇದೆ. ಗುಜರಾತ್ನ ಅಮೂಲ್ ನಂತರ KMF ಭಾರತದ ಅತಿದೊಡ್ಡ ಹಾಲು ಒಕ್ಕೂಟವಾಗಿದೆ. KMF ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಕಳೆದ T20 ವಿಶ್ವಕಪ್ನಲ್ಲಿ ಐರ್ಲೆಂಡ್ ಹಾಗೂ ಸ್ಕಾಟ್ಲೆಂಡ್ ಕ್ರಿಕೆಟ್ ತಂಡಗಳಿಗೆ ಸ್ಪಾನ್ಸರ್ಶಿಪ್ ನೀಡಿತ್ತು. ಆ ಟೈಮಲ್ಲಿ ಇದಕ್ಕೆ ಟೀಕೆಗಳು ಕೇಳಿ ಬಂದಿದ್ರು. ರಾಜ್ಯದ ಹಾಲಿನ ಸಂಸ್ಥೆ ಈ ಹಂತಕ್ಕೆ ಬೆಳೆದಿರುವುದು ಹೆಮ್ಮೆಯ ವಿಷಯವಾಗಿದೆ. KMF ಇವತ್ತು ರಾಜ್ಯದಲ್ಲಿ 14 ವಿವಿಧ ಹಾಲು ಒಕ್ಕೂಟಗಳನ್ನು ಒಳಗೊಂಡಿದೆ. ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಹಾಲು ಸಹಕಾರ ಸಂಸ್ಥೆಯಾಗಿದೆ. ದೊಡ್ಡ ಮಟ್ಟದ ನೆಟ್ವರ್ಕ್ಗಳನ್ನು ಹೊಂದಿದೆ. ಕೇವಲ ದೇಶದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಿಗೂ ಸಪ್ಲೈ ಮಾಡುತ್ತಿದೆ. ಸಿಂಗಪುರ್ ಸೇರಿದಂತೆ ಪಶ್ಚಿಮ ಏಷ್ಯಾ ಭಾಗಗಳ ದೇಶಗಳಿಗೂ ನಂದಿನಿ ಬ್ರ್ಯಾಂಡ್ಗಳು ಸಪ್ಲೈ ಆಗ್ತಿವೆ. ಇತ್ತ UAEಯಲ್ಲಿ ನಂದಿನಿ ಬ್ರ್ಯಾಂಡ್ಗೆ ಉತ್ತಮ ಮಾರ್ಕೆಟ್ ಇದೆ. ನಂದಿನಿ ಗುಣಮಟ್ಟ ಚೆನ್ನಾಗಿ ಇರೋಕ್ಕೆ ಇದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಿದೆ. ಆದರೆ ಇತ್ತೀಚೆಗೆ KMF ನಂದಿನಿ ಹಾಲಿನ ದರವನ್ನು ಲೀಟರ್ಗೆ 2 ರೂಪಾಯಿ ಹೆಚ್ಚಿಸಿತ್ತು. ಈ ವೇಳೆ ಗ್ರಾಹಕರಿಂದ ಹೆಚ್ಚಿನ ಆಕ್ರೋಶ ಕೇಳಿ ಬಂದಿತ್ತು. ಗುಣಮಟ್ಟದ ಹಾಲನ್ನು ಖರೀದಿ ಮಾಡಬೇಕಂದ್ರೆ ಅದರ ಬೆಲೆ ಜಾಸ್ತಿ. ಇದರಿಂದ ಎಷ್ಟೋ ಜನರಿಗೆ ನಂದಿನಿ ಹಾಲನ್ನು ಅಫೋರ್ಡ್ ಮಾಡೋಕ್ಕೆ ಕಷ್ಟವಾಗ್ಬೋದು. ಸರ್ಕಾರ ಗ್ರಾಹಕರನ್ನು ತಲೆಯಲ್ಲಿ ಇಟ್ಕೊಂಡು ದರವನ್ನು ನಿಗದಿಪಡಿಸಿದ್ರೆ ಜನಸಾಮಾನ್ಯರಿಗೆ ಸಹಾಯವಾಗುತ್ತದೆ. ಫ್ರೆಂಡ್ಸ್, ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದ.